ಯಾರು ಸರಿಯಾಗಿ ನೋಡ್ಲಿಲ್ಲ ಕಲೀಲಿಲ್ಲ ಅದಕ್ಕೇನೆ ಇವತ್ತು ಬರಲ್ಲ ಮ್ಯಾಮು ಅಂತ ಹೇಳಿ ಶೋ ಬ್ಯೂಟಿಫುಲ್ ಶೋ ಎಲ್ಲಿ ಮದ್ವೆ ದಿನ ಇವತ್ತೇ ಇದು ಯಾವುದೋ ಒಂದು ಜಾಗ ಕರ್ಕೊಂಡ್ ಬಂದವನೆ ಆದ್ರೆ ಚಿರ್ತೆದು ಅಂತ ಭಯ ಆಯ್ತದ ನಂಗೆ. ಆಲ್ಮೋಸ್ಟ್ ಎಷ್ಟು ಅವರ್ ಆಯ್ತು ಮೇಕಪ್ ಮಾಡಿ? 6 hours ಆಯ್ತು ಗೈಸ್. ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು. ಡಿಫ್ರೆನ್ಸ್ ಗೈಸ್, ಡಿಫ್ರೆನ್ಸ್ ನೋಡಿ ಅಮ್ಮ ಮಗಂದು. ಅಂತ ಮುಂಚೆ ಯಾವ ಸಾಂಗ್ ಹಾಕಿದ್ರೆ ನಾವು ಅಪ್ಪಟ ಕನ್ನಡಿಗರು, ನಮ್ ಕನ್ನಡನ ಉಳಿಸ್ಬೇಕು ಬೆಳೆಸ್ಬೇಕು. ಇವಾಗ ಇಷ್ಟ ಏನ್ ಮಾಡೋದು ಅಡ್ಗೆ? ಹಾಗಲಕಾಯಿ ಗೊಜ್ಜು ಮಾಡೋದ. ಹಲೋ, ವೆಲ್ಕಮ್ ಬ್ಯಾಕ್ ಟು ಪೂಜಾ ಮಾಧು ಬ್ಲಾಗ್. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ನಮ್ಮ ಒಂದು ಅಕಾಡೆಮಿಲಿ ಇವತ್ತು ನಾವು ಕಿಟಿ ಪಾರ್ಟಿನ ಮಾಡ್ತಾ ಇದೀವಿ. ಮೀನ್ಸ್ ಅಂದ್ರೆ ಡಿಫ್ರೆಂಟ್ ಆಗಿರ್ಲಿ ಅಂತ ಹೇಳಿ ಎಲ್ರು ಮನೇಲಿ ಒಂದೊಂದು ವೆರೈಟೀಸ್ ಅಡ್ಗೆನ ಮಾಡ್ಕೊ ಬಂದಿದ್ದಾರೆ. ನಾನು ಕುಕ್ ಎಲ್ಲ ಮಾಡಕ್ಕಾಗಲ್ಲ ಕ್ಲಾಸಿಗಳನ್ನ, ಮತ್ತೆ ಮಮ್ಮಿನೂ ಬಿಸಿ ಇರ್ತಾರೆ ಅಂತ ನಾನು ಐಸ್ ಕ್ರೀಮ್ ಆ ತರ ರಿಲೇಟೆಡ್ ಕೊಟ್ಕೊಂಡಿದೀನಿ. ಕೆಲವರು ಚಿಕನ್, ಮತ್ತೆ ಇಲ್ಲೊಬ್ರು ಸೌತೆಕಾಯಿ ಕಟ್ ಮಾಡಿದವ್ರೆ, ಒಬ್ರು ಬೀಡನ ಬೀಡ, ಈ ತರ ಒಬ್ಬೊಬ್ರು ಒಂದೊಂದು, ಒಬ್ರು ಜ್ಯೂಸು, ಒಬ್ರು ಇನ್ನೊಂದೇನೋ ಹೇಳಿದ್ರು ಚಿಕ್ಕದು ಅಲ್ಲ ಇಲ್ಲಿ ಬಿಡು ಪಾಯಸ, ಅದು ಸಾವಿಗೆ ಪಾಯಸ ಬರುತ್ತಲ್ಲ ಅದು ಎಲ್ಲ. ಒಬ್ಬೊಬ್ರು ಒಂದೊಂದು. ವಾಟರ್ ಮಾತ್ರ ಅಕಾಡೆಮಿಲಿ ಇರೋದ್ರಿಂದ ವಾಟರ್ ಏನ್ ಅವಶ್ಯಕತೆ ಇಲ್ಲ. ಕ್ಲಾಸು ಇತ್ತು ಆಕ್ಚುಲಿ ಇವತ್ತು, ಪ್ರಾಕ್ಟೀಸ್ ಜೊತೆ ಅದು ಅಂತ ಆಲ್ರೆಡಿ ಟೈಮ್ ಆಯ್ತಿರುತ್ತೆ. ಬಟ್ ಪ್ರಾಕ್ಟೀಸ್ ಎಲ್ಲ ಮುಗಿಸಿ ಅದಾದ್ಮೇಲೆ ಸ್ಟಾರ್ಟ್ ಮಾಡ್ಬೇಕು ಗೈಸ್. ಭಟ್ರೆಲ್ಲ ಮಾಡ್ಬೇಕಾದ್ರೆ ಹಂಗೆ ಮಾಡ್ತಾರ ಅಂತ ಕೇಳಮ್ಮ ಗೈಸ್. ಅಮ್ಮವರು ಸಾಧನೆ ಮಾಡ್ತಿದ್ದಾರೆ ಇಲ್ಲಿ, ಸೌತೆಕಾಯಿ ಕಟ್ ಮಾಡೋ ಸಾಧನೆ ಲೈಫಲ್ಲಿ ಫಸ್ಟ್ ಟೈಮ್ ಅಮ್ಮವ್ರೆ ಮಾಡ್ತಿರ್ತಾರೆ, ಬಟ್ ಇಲ್ಲಿ ಮಾಡಲ್ವಂತೆ. ಇವತ್ತು ಅವ್ರ ಸ್ಟೂಡೆಂಟ್ಗೋಸ್ಕರ ಮಾಡ್ತಿದ್ದಾರೆ. ಏನ್ರಿ? ಕಿಟಿ ಪಾತಿಗೋಸ್ಕರ. ನಮ್ಮ ಮಮ್ಮಿ ಏನಂದೆ, ಜಾಣ ಹಿಂಗೆ ಮಾಡುದು. ಹೆಂಗೆ ಒಂದುದು ಸೌತೆಕಾಯಿ ತಿಂತವ್ರೆಲ್ಲ. ಒಂದು ಹಾಯ್, ಒಂದು ಹಾಯ್. ಹೋಗೋ ಏಯ್ ಅಮ್ಮ ಟಿಶ್ಯೂ ತಗೊಂಡು ನೋಡೆ, ವೆಟ್ ಎಲ್ಲಾನು ಕ್ಲೀನ್ ಮಾಡ್ಕೋತಿದ್ದಾರೆ ಅವರು ಅಲ್ವಾ? ಸ್ಲ್ಯಾಂಟ ಕಟ್ ಮಾಡ್ಕೊಡೋದನ್ನ ನಮ್ಮ ಮಮ್ಮಿಯವ್ರು ಹೇಳ್ಕೊಟ್ರು ಅಮ್ಮವ್ರಿಗೆ. ಇಲ್ಲಿ ಅಪ್ಪುನ ಆಟಾಡಿಸ್ತವ್ರೆ ಎಲ್ಲ. ನಮ್ಮ ಅಪ್ಪಾಜಿ ಜಜ್ಜಿ ಮಾಡುವೆ ಅಂತೆ. ಭುವನ್ ಸುಮ್ನೆ ಒಂದ್ ನೆಪ ಮ್ಯಾಕ್ ಬಂದ್ಬಿಡ್ತೀಯ. ಹಾ ಅಪ್ಪ ನಿನ್ಗೋಸ್ಕರ ಸೌತೆಕಾಯಿ ಕಟ್ ಮಾಡ್ತಾಳೆ ಅಮ್ಮು. ನಮ್ಮ ಸ್ಟೂಡೆಂಟ್ ಕೊಂಚ ಚೆನ್ನಾಗಿ ಕೊಟ್ಟಿದ್ದೀನಿ. ಏನಂದ್ರೆ ಎಲ್ಲ ನೀವು ಯಾರು ಸರಿಯಾಗಿ ಕೇಳಿಸ್ಕೊಳ್ಳಿಲ್ಲ, ಆ್ಯಂಡ್ ನಾನು ಪ್ರಾಡಕ್ಟ್ ಕೇಳಿದಾಗ ನೀವೇನು ಹೇಳಲಿಲ್ಲ. ಹಂಗಾಗಿ ಅಮ್ಮು ಮತ್ತು ವಿದ್ಯಾ ಸುಳ್ಳು ಹೇಳೋರೆ. ಏನಂತ ಅಂದರೆ, ನೀವು ಯಾರು ಸರಿಯಾಗಿ ನೋಡಲಿಲ್ಲ ಕಲೀಲಿಲ್ಲ ಅದಕ್ಕೇನೆ ಇವತ್ತು ಬರಲ್ಲ ಮ್ಯಾಮು ಅಂತ ಹೇಳೋರೆ. ಸೊ ಫುಲ್ಲು ಎಲ್ಲರೂ ಶಾಕ್ ಆಗ್ಬಿಟ್ಟವ್ರೆ. ಬರಲ್ಲ, ಇಷ್ಟೆಲ್ಲ ಮಾಡ್ಕೊಬಂದಿದ್ದೀವಿ ಬರೋದಿಲ್ಲ ಅಂತ. ಸುಮ್ಮನೆ ಅವ್ರ ರಿಯಾಕ್ಷನ್ನ ತೋರಿಸ್ತೀನಿ ಇವಾಗ ಹೋಗಿ ನಿಮಗೆ. ಏನಂದ್ರು ಅವ್ರು ಹೋಗಿದ್ದಿತ್ತು? ಏನಂದ್ರು? ಜಯಳಿ ಬರಲ್ವಂತ ನಾವೇ ಬಂದ್ಬಿಡ್ತೀವಿ ಹಂಗಾರೆ. ರಿಯಲಿ ಅಲ್ಲೇ ಹೋಗಿ ನೋಡೋದೆ ಬನ್ನಿ. ಗೊತ್ತಿರುತ್ತೆ ಬಟ್ ಕನ್ಫ್ಯೂಸ್ ಆಗುತ್ತೆ ಸಡನ್ ಆಗಿ ಕೇಳಿದಾಗ. ನೀವು ಅಮ್ಮ ವಿದ್ಯಾ ಕಮ್ಮೂರ್ ಫಸ್ಟ್ ಕುತ್ಕೊಳ್ಳಿ, ನಾವು ವಿದ್ಯಾ ಕುತ್ಕೊಳ್ಳಿ. ನಾನು ನಿಮ್ಮ ಜೊತೆ ಕುತ್ಕೊಳ್ತೀನಿ.
ಸರಿ ಹೇಳ್ತೀವಿ ಅಂತ ಹೇಳಿದೀವಲ್ಲ ಅದಕ್ಕೆ ವಿಡಿಯೋ ಮಾಡ್ಕೊತಾ ಆಮೇಲೆ ಆಕ್ಚುಲಿ ಲಾಸ್ಟ್ ಅಲ್ಲಿ ಹೇಳೋದು ಅನ್ಕೊಂಡ ಆಮೇಲೆ ಊಟ ಮಾಡ್ಬೇಕಾದ್ರೂ ಅದನ್ನೇ ಯೋಚನೆ ಮಾಡ್ತಿದ್ದೀನಿ ಯಾಕೆ ನಾವೇನ್ ಮಾಡಿದ್ವಿ ಅದಕ್ಕೆ ಫಸ್ಟ್ ಹೇಳ್ಬಿಟ್ಟೆ ಅನ್ಕೊಂಡೆ ಕ್ಯಾಮ್ರಾ ಏನಿದು ಇದು ಚಿಲ್ಲಿ ಚಿಕನ್, ಇದು ಪೆಪ್ಪರ್ ಡ್ರೈ, ಚಿಕನ್ ಬಿರಿಯಾನಿ, ಹಾ ಇದು ಬಿಂದೋರ್ದಂತೆ ಕೈಮಾ, ಚಪಾತಿ, ಚಾಪ್ಸ್, ಅದು ಗ್ರೀನ್ ಚಿಲ್ಲಿ ಚಾಪ್ಸ್, ಬೆಳ್ಳುಳ್ಳಿ ಕಬಾಬ್, ನಾರ್ಮಲ್ ಕಬಾಬ್, ಇದು ಕ್ಯಾರೆಟ್, ಸೌತೆಕಾಯಿ, ಶಾವಿಗೆ ಪಾಯಸ ತೆಗಿದೆ, ನಮ್ಮ ಐಸ್ ಕ್ರೀಮ್ ಒಳಗಡೆ ಇದೆ ಫುಲ್ ಫ್ಯಾಮಿಲಿ ಪ್ಯಾಕ್ ದೊಡ್ಡದು. ಇದು ಶಾವಿಗೆ ಪಾಯಸ. ಆಕ್ಚುಲಿ ನನಗೆ ಅಪ್ಪುಗೆ ಫೇವ್ರೇಟ್ ಅದು ಅದೇನದು ಎಲ್ರು ಚೆನ್ನಾಗಿ ಮೇಕಪ್ ಮಾಡ್ಕೊಂಡಿದ್ದೀರಾ. ಅದಕ್ಕೆ ಎಲ್ಲರೂ ಶಾವಿಗೆ ಪಾಯಸ ಕೇಳಿದ್ದು, ಎಲ್ರಿಗೂ ಇಷ್ಟ ಆಯ್ತು ಶಾವಿಗೆ ಪಾಯಸ. ಇವರೆಲ್ಲ ಚೆನ್ನಾಗಿ ಕಾಣ್ತವ್ರೆ ಯಾಕಂದ್ರೆ ಆಪೋಸಿಟ್ ಲೈಟ್ ಅಲ್ಲ ಅವರೆಲ್ಲ, ನೀವೆಲ್ಲ ಲೈಟ್ಗೆ ಆಪೋಸಿಟ್ ಇದ್ದೀರಲ್ಲ ಅದಕ್ಕೆ. ಶೋ ಬ್ಯೂಟಿಫುಲ್, ಶೋ ಎಲಿಗೆಂಟ್, ಜಸ್ಟ್ ಲುಕಿಂಗ್ ಲೈಕ್ ಎ ವಾವ್ ವಾವ್. ಬನ್ನಿ ಲೋಟ ಇಟ್ಕೊ ಬನ್ನಿ. ಅಪ್ಪು ಅಪ್ಪು ಅವರೇ ಹೇಗಿತ್ತು ಊಟ ಎಲ್ಲ? ಚೆನ್ನಾಗಿತ್ತಾ? ಎಂಜಾಯ್ ಮಾಡಿದ್ರಾ? ಹಾಂ, ಎಲ್ಲೋ ಫ್ಯಾಮಿಲಿ ಫಂಕ್ಷನ್ಗೆ ಹೋಗಿ ಊಟ ಮಾಡ್ದಂಗೆ ಇತ್ತಲ್ವಾ? ಹೆಂಗೆ? ಅವರೇ ನಮ್ಮ ಫ್ಯಾಮಿಲಿ. ಚೆನ್ನಾಗೈತಾ? ಇವಾಗ ಹೊಸದು ಯಾವುದೋ ಕುಂದ ಅಂತೆ ಗೈಸ್ ಫ್ಲೇವರು. ಸೊ ಊಟ ಎಲ್ಲ ಮುಗೀತು, ಇವಾಗ ಐಸ್ ಕ್ರೀಮ್ ಓಪನ್ ಮಾಡೋಣ ಅಂತ ನಾನು ಅಪ್ಪು ಬಂದೆ. ಯಪ್ಪ ಏನು ನಟನೆಗೆ ಫಸ್ಟ್ ಪ್ರೈಸ್ ಕೊಡಬೇಕು ಬಿಂದು ನಿನ್ಗೆ. ನಿಮ್ಗ ಅದಕ್ಕೆ ಇಲ್ಲಿ ನಿಮ್ಮೇಲೆ ಪ್ರಯೋಗ ಮಾಡ್ತಾ ಇರೋದು. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಊಟ ತುಂಬಾ ಚೆನ್ನಾಗಿತ್ತು. ಲವ್ ಯು ಲಾಟ್. ಲವ್ ಯು ಕಮ್ಮಿ. ಬಿಂದುಗ್ ಮಾತ್ರ ಲವ್ ಯು ಕಮ್ಮಿ, ಬೇರೆಯವ್ರಿಗೆಲ್ಲ ಇಷ್ಟ ಲವ್, ಬಿಂದುಗ್ ಮಾತ್ರ ಇಷ್ಟ ಲವ್. ಓಕೆ, ಥ್ಯಾಂಕ್ ಯು. ನೋಡಿ ಜಸ್ಟ್ ಈ ತರ ಲಾಕ್ ಮಾಡಬೇಕು, ಡಾಬ್ ಮಾಡಿ ಜಸ್ಟ್ ಲಾಕ್ ಮಾಡಿದೆ. ಅದೇ ನಾನು ಹಿಂಗೆ ಪ್ರೆಸ್ ಮಾಡಿದ್ರೆ ಪ್ರಾಡಕ್ಟ್ ವಾಪಸ್ ಬರುತ್ತೆ. ಇದಕ್ಕೂ ಡಿಫ್ರೆನ್ಸ್ ನೋಡಿ. ಸ್ಟುಡಿಯೋದಲ್ಲಿ ಇವತ್ತು ನಮ್ಮ ಸ್ಟೂಡೆಂಟೇ ಮಾಡೆಲ್ ಆಗಿ ಬಂದಿರೋ ದಿನ. ಹಾಯ್ ದೀಪಿಕಾ. ನಮ್ಮ ದೀಪಿಕಾ ಇವತ್ತು ಮದುವೆ ಹುಡುಗಿ ಥರ ಪಳ ಅಂತ ನನ್ನ ಒಂದು ಸಿಗ್ನೇಚರ್ ಲುಕ್ಕಲ್ಲಿ ಮಿಂಚ್ತವ್ರೆ. ಹೆಂಗಿತ್ತು ದಿನ? ಅರೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಆಗೈತೆ ನಿನಗೆ, ಯಾಕಂದರೆ ಲಾಸ್ಟ್ ಎಲ್ಲ ನೋಡಿದ್ಯಲ್ಲ, ಲಾಸ್ಟ್ ಬ್ಯಾಚ್ ಸ್ಟೂಡೆಂಟು ಈ ಬ್ಯಾಚಿಗೆ ಮಾಡೆಲ್ ಆಗಿ ಬಂದಿದ್ದಾರೆ. ಹೆಂಗನ್ಸ್ತು? ಮದುವೆ ದಿನ ಇವತ್ತೇ. ಇವತ್ತು ದೀಪಿಕಾ ಅವ್ರನ್ನ ಕರ್ಕೊಂಡು ನಾವು ಆಚೆ ಹೋಗ್ತಾ ಇದ್ದೀವಿ ಶೂಟ್ ಮಾಡ್ಸೋಕ್ಕೆ. ಹಿಂದೆ ತಿರುಗು ದೀಪಿಕಾ. ಜಡೆ ಡಿಫ್ರೆಂಟಾಗಿರಲಿ ಸ್ಯಾರಿಗೆ ತಕ್ಕನಾಗೆ ಅಂತ ಈ ಥರ ಮಾಡಿಸಿದ್ದೀವಿ. ಸೊ ಇನ್ನು ಜ್ಯುವೆಲ್ಸ್ ಬಂದು ನಮ್ಮ PM ಜ್ಯುವೆಲ್ಸ್ ರೆಂಟ್ ಹೌಸ್ದು. ಗೈಸ್ ಹೇಗೆ ಕಾಣಿಸ್ತಿದ್ದಾರೆ ಅಂತ ಕಮೆಂಟ್ ಮಾಡಿ. ಬ್ರೈಡಲ್ ಲುಕ್ಕು ನೆಕ್ಸ್ಟ್ ಇವಾಗ ಸ್ಟಾರ್ಟ್ ಆಗ್ತಿದೆ. ಯಾರಿಗಾದ್ರೂ ಬೇಕಾದರೆ ಪೂಜಾ ಮಾಧು ಅಕಾಡೆಮಿನ ಕಾಂಟ್ಯಾಕ್ಟ್ ಮಾಡಿ. ನಾನೇ ಹೇಳ್ತಾ ಇದ್ದೀನಿ ದೀಪಿಕಾ, ನೀನು ಹೇಳಿಲ್ಲ. ನಮ್ಮ ಮ್ಯಾಮ್ನ ಕಾಂಟ್ಯಾಕ್ಟ್ ಮಾಡಿ ಅಂತ. ಮ್ಯಾಮ್ನ ಕಾಂಟ್ಯಾಕ್ಟ್ ಮಾಡಿ, ಸಖತ್ತಾಗಿ ಮಾಡ್ಕೊಡ್ತಾರೆ. ಎಲ್ಲ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಹೊರಡೋಣ ಗೈಸ್. ಇಲ್ಲಿ ಏನೈತಿ, ಇದು ಯಾವುದೋ ಒಂದು ಜಾಗ ಕರ್ಕೊಬಂದವನೆ, ಆದರೆ ಚಿರ್ತೆದು ಅಂತ ಭಯ ಆಯ್ತದ ನನಗೆ.
ವಿದ್ಯಂಗೂ 2 ಮಕ್ಳವೆ, ನಂಗೂ 2 ಮಕ್ಳವೆ, ಮಂಜಣ್ಣಂಗೂ 2 ಮಕ್ಳವೆ. ಇವ್ರಿಬ್ರಿಗೆ ಮಾತ್ರ ಇನ್ನೂ ಅನ್ಮ್ಯಾರಿಡು. ಆದರೂ ಪಾಪ ಅವ್ರದ್ದು ಮುಂದೆ ಭವಿಷ್ಯ ಅದೇ. ಏನ್ರಿ ದೀಪಿಕಾ ಅವರೇ? ಹಾಂ ಮಾಡಿ ಅಣ್ಣ, ಏನೇನು ಬೇಕು ವಿಡಿಯೋ ಫೋಟೋ ಎಲ್ಲ ಮಾಡಿ. ಅವಳು ಫುಲ್ಲು ಜೋಶಲ್ಲಿ ಖುಷಿಲಿ ಅವಳು. ಇವತ್ತೇ ಅವಳು ಮದುವೆ ಅನ್ನೋ ಫೀಲಲ್ಲಿ ಅವಳು ಅಲ್ವಾ ದೀಪಿಕಾ? ಕರ್ಸ್ಲಾ ಹಂಗಾದ್ರೆ ಇವತ್ತೇ ಯಾರನ್ನಾದ್ರು? ಅಣ್ಣ ಚಿರತೆ ಏನಾರ ಬಂದ್ಬಿಟ್ರೆ ಏನಣ್ಣ ಮಾಡೋದು? ನಿಂದೇನೋ ಮದ್ವೆ ಅಲ್ಲಿಲ್ಲ ಕಣಣ್ಣ. ನನ್ನ ಮಕ್ಳು ನಾನ್ ಬದುಕ್ಬೇಕು, ನಿಮ್ದೆಲ್ಲ ಮದ್ವೆ ಆಗೋಗದೆ. ನೀನ್ ಬದುಕಿ ಏನ್ ಸಾಧನೆ ಮಾಡ್ಬೇಕು? ಮದ್ವೆ ಆಗ್ಬೇಕು, ಮಕ್ಳು ಸಂಸಾರ. ಆದ್ರೂ ನಾವು ಇರೋ ಮಕ್ಳಿಗೋಸ್ಕರ ಬದುಕ್ಬೇಕು. ಆದ್ರೂ ಭಯ. ಆದ್ರೆ ಇಲ್ಲೊಂಥರ ಚೆನ್ನಾಗೈತೆ. ನೀರ್ನಾಯಿ ಅಂತಾನೆ ಇದೆಯಲ್ಲೋ. ಇಲ್ಲಿ ಶೂಟ್ ನಡೀತಿದೆ ಗೈಸ್. ಅಟ್ಲೀಸ್ಟ್ ಇಲ್ಲಿ ತನಕ ಕರ್ಕೊಬಂದು ಏನಾದರೂ ಒಂಚೂರು ಜ್ಯೂಸು ತಿಂಡಿ ಏನಾದ್ರು ಕೊಟ್ಟಿದ್ರೆ ಕಂಟಿನ್ಯೂಸ್ ಆಗಿ 4 hours 5 hours ನಿಂತ್ಕೊಂಡು ಎಕ್ಸ್ಪ್ಲೈನ್ ಮಾಡಿ ಎಲ್ಲ ಮಾಡಿಡ್ತೀನಿ. ಅಟ್ಲೀಸ್ಟ್ ಒಂಚೂರು ಏನಾದ್ರು ತಗೋಬರೋದ ಅಂತ ತರಲಿಲ್ಲ. ಕುಡಿಯೋ ನೀರಲ್ಲಿ ಕಾಲು ತೊಳ್ದಾರೆ ಗುರು. ಇದೇನಾ ಕಲ್ಸಿರೋದು ನಿಮ್ಮ ಮನೇಲಿ ಬುದ್ಧಿನಾ? ಹಾಂ, ಏನಾದರೂ ಆಗಲಿ ವ್ಯಾಲ್ಯೂ ಮಾಡಬೇಕು. ಬಿಸಿನೀರು ಏನೋ ಕುಡಿಯೋ ನೀರು. ಸಮ್ಟೈಮ್ಸ್ ಜೀವ ಹೋಗ್ಬೇಕಾದ್ರೆ ಆ ನೀರು ಇರೋದಿಲ್ಲ. ಅಣ್ಣ ನಮ್ಮ ಮೇಕಪ್ ಆರ್ಟಿಸ್ಟೇ ಕಷ್ಟ ಅನ್ಕೋತೀವಿ, ಫೋಟೋಗ್ರಾಫರ್ದು ಎಷ್ಟು ಕಷ್ಟ. ಕೈ ನೋವು ಬರ್ತದೆ ಏನಣ್ಣ ಮಂಜಣ್ಣ? ನಂತರ ಎಲ್ಲ ಅರ್ಥ ಮಾಡ್ಕೊಳ್ಳಲ್ರು ಬಿಡೋಣ. ದೀಪಿಕಾ ಹುಷಾರು ಕಣವ. ಹಿಂದೆ ಯಾವ್ಯಾವ ಆ್ಯಂಗಲಿಂದ ಫೋಟೋ ತೆಗಿಸ್ತವ್ರಿ ಇವಣ್ಣ. ಟ್ರೆಡಿಷ್ನಲ್ ಅಂತ ಅಣ್ಣಂಗೆ ಫೋಟೋ ಚೆನ್ನಾಗಿ ಸಿಗ್ತವೆ ಅಂತ ಜೋಶು. ನೋಡಿ ಫೋಟೋನ ಮೇಡಮ್ ಅಂತಾರೀಗ. ಅಯ್ಯೋ ಹುಷಾರು ಗೈಸ್. ನಮ್ಮ ಸೋಮ್ಯಕ್ಕ ನಮ್ಮ ಮನೆಗೆ ಬಂದವರೇ ಇವತ್ತು. ನಾನು ಹೊರಡೋ ಟೈಮಲ್ಲಿ, ಬಟ್ ಆದರೆ ಅವ್ರ ಬರ್ಡೇ ಅನ್ನೋದು ನಂಗೆ ನಿಜವಾಗ್ಲೂ ಮರ್ತೋಗಿತ್ತು. ಹಾಗಾಗಿ ನಾವು ಶೂಟೆಲ್ಲ ಮುಗಿಸ್ಕೊಂಡು ದೀಪು ಅಲ್ಲೇ ಇಳ್ಕೊಂಡು ಇವಾಗ ನಮ್ಮ ನಿಧಿಯವ್ರನ್ನ ಕೇಕ್ ಥರ ಕಳಿಸಿದ್ದೀನಿ. ಇಲ್ಲೇ ಬರ್ತವ್ರೆ. ವಿದ್ಯವ್ರ ಮನೆ ಇಲ್ಲೇ ಇರೋದು, ಹಂಗಾಗಿ ವಿದ್ಯವ್ರು ಹೊರಟಿದ್ದಾರೆ. ಬಾಯ್ ಟೇಕ್ ಕೇರ್. ಹುಷಾರಾಗಿ ನೋಡ್ಕೊತಾಗಿರಿ. ನಾಳೆ ಬರ್ತೀರಲ್ವಾ? ಬಾಯ್. ಈಗ ನಾವು ನಿಧಿಯವರು ಮನೆಗೆ ಹೊರಡಬೇಕು. ಆಲ್ಮೋಸ್ಟ್ ಎಷ್ಟು ಅವರ್ ಆಯಿತು ಮೇಕಪ್ ಮಾಡಿ? 6 hours ಆಯ್ತು ಗೈಸ್. 6 hours ಆಯಿತು. ಐಸ್ ಕ್ಲೋಸ್ ಮಾಡೋ ದೀಪಿಕಾ. ಒಂಚೂರು ಏನೋ ಅಳ್ಳಾಡಲಿಲ್ಲ ಮೇಕಪ್ಪು. ಇನ್ನೂ ಹಂಗೆ ಸ್ಟೇ ಆಗಿ ಚೆನ್ನಾಗೈತೆ. ರಿಮೂವ್ ಮಾಡಲ್ವಾ? ಹಂಗೆ ಹೋಯ್ತ್ಯಾ? ಲೆನ್ಸ್ ಅಂತ ಕೊಟ್ಬಿಡಿ ಸಾಕು. ಓಕೆ, ಸಖತ್ತಾಗಿ ಕಾಣಿಸ್ತೈತಿ. ಇನ್ನೂ ಗ್ಲೋ ಬಂದ್ಬಿಟ್ಟೈತೆ ಫೇಸ್. ಅಂದರೆ ಸೆಟಲ್ ಆಗ್ತಾ ಅಂದರೆ ಕೆಲವರು ಸ್ಟಾರ್ಟಿಂಗೇನೆ ಹೆವಿ ಅನ್ಕೊಬಿಡ್ತಾರೆ, ಬಟ್ ಅದು ಸೆಟಲ್ ಆದಮೇಲೆ ಚೆನ್ನಾಗಿ ಕಾಣೋದು ನ್ಯಾಚುರಲ್ ಆಗಿ. ಗೊಂಬೆ ಆಗೋಗಿದೆ ಇವತ್ತು ಬಿಡು. ಫೋಟೋ ಎಲ್ಲ ಸಕ್ಕತ್ತಾಗಿ ಬಂತಲ್ವಾ? ಅದೇ ಖುಷಿ ಆಯ್ತು. ನಾನು ಪೋಸ್ ಕೊಡ್ತೀನೋ ಇಲ್ವೋ ಅಂತ. ಬಟ್ ಅದಕ್ಕೆ ಈ ಸ್ಯಾರಿ ಕಾರಣ, ಅಂಡ್ ಮಾಡೆಲ್ ದೀಪಿಕಾ ಕೂಡ, ಅಂಡ್ ಜ್ಯುವೆಲ್ಸ್ ಕಾರಣ. ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು ಜ್ಯುವೆಲ್ಸು ಇದು ಎಲ್ಲ. ಸೊ ಇವಾಗ ನಾನು ಕೇಕ್ ತೊಗೊಂಡು ಬಂದಿದ್ದೀನಿ ಗೈಸ್. ಸೌಮ್ಯಕ್ಕ ಅವರು ಪಪ್ಪು ಎತ್ಕೊಂಡು ಒಳಗಡೆ ಇದ್ದಾರೆ. ಸೊ ಇವಾಗ ಕಟ್ ಮಾಡಿಸ್ಬಿಟ್ಟು ಆ್ಯಂಡ್ ದೀಪಿಕಾನು ಹೊರಡ್ತಾಳೆ. ಇವಾಗ ಲೆನ್ಸ್ ಒಂದು ರಿಮೂವ್ ಮಾಡಿಕೊಡ್ಬೇಕು. Hi guys. ಸಬ್ಸ್ಕ್ರೈಬ್ ಮಾಡಿ ನಮ್ಮ. ಹ್ಯಾಪಿ ಬರ್ಡೇ. ನೀನ್ಯಾಕೆ ಮಾಡ್ಕೋತೀಯಾ? ಹಾಂ ಗೈಸ್ ನೋಡಿ, ನಾನು ಅವ್ರ ಅಮ್ಮಂಗೆ ಅವ್ನು ಮಾಡಿಸ್ಬೇಕು, ನಾನು ನಮ್ಮ ಅಕ್ಕಂಗೆ ಅಂತ ಮಾಡಿಸ್ತಾ ಇದ್ದೀನಿ. ಅಕ್ಕ ಅಂತ ಬರ್ಸ್ತಿದ್ದೀನಿ ನೋಡಿ ಗೈಸ್. ಇವನು ಇತ್ರಳೆ ಬಿಟ್ಟಿ ಸೋಕೆ ಮಾಡ್ಕೊಬಿಡೋದ ಅಂತ. ಅಕ್ಕ ಫಸ್ಟ್ ಹಾಂ ತಂಗಿ ಮಾಡಿಸ್ಬೇಕು ಫಸ್ಟ್, ಆಮೇಲೆ ಆಯಿತು ಬಿಡಲೇ. ಕೇಕು ಅಯ್ಯಪ್ಪ. ಥ್ಯಾಂಕ್ ಯು. ಇದು ಮ್ಯಾಚ್ ಬಾಕ್ಸ್ ತಂದ್ಕೊಡು ಚೀನಿ. ಮ್ಯಾಚ್ ಬಾಕ್ಸ್ ಪ್ಲೀಸ್. ಈ ಕಡೆ ಬನ್ನಿ ಅಕ್ಕ. ನೀವು ಹಚ್ಬೇಕು ಅಪ್ಪು ಬರ್ಡೇನಾ? ಹ್ಯಾಪಿ ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ನಮ್ಮ ಸ್ಟುಡಿಯೋದಲ್ಲಿ ಹ್ಯಾಪಿ ಬರ್ಡೇ ಮಾಡ್ತಾ ಇದೀವಿ ಸೌಮ್ಯಕ್ಕಂದು. ನಾನು ಎಲ್ಲಿ ಹೆಂಗೆ ಹ್ಯಾಪಿ ಬರ್ಡೇ. ಇಲ್ಲಿ ನೋಡೋ, ಹಿಂಗೆ ನೋಡೋ, ಕೈ ನೋಡೋ, ನಿಂದ ಹ್ಯಾಂಡ್ಸ್ ಹಿಂಗೆ ತಿರ್ಗ್ಸೋ, ಹಿಂಗೆ ತಿರ್ಗ್ಸೋ. ಡಿಫ್ರೆನ್ಸ್ ಗೈಸ್, ಡಿಫ್ರೆನ್ಸ್ ನೋಡಿ ಅಮ್ಮಮ್ಮಗೊಂದು. ಬ್ಲ್ಯಾಕ್ ಆ್ಯಂಡ್ ವೈಟ್. ಹಾಂ ಒಪ್ಕೊಂಡದ ಬಿಡು. ಅದರಲ್ಲೇನು? ಮೇ ಗಾಡ್ ಬ್ಲೆಸ್ ಯು. ಅಕ್ಕ ಎಷ್ಟು ವರ್ಷ? ಓ ಮೈ ಗಾಡ್, ಓನ್ಲಿ 6 years ಅಷ್ಟೇನಾ? 36 ವರ್ಷ ಅಂದ್ರೆ ಯಾರು ನಂಬೋದೇ ಇಲ್ಲ. ಹಾಂ, ನಿಮ್ಮ ಮಮ್ಮಿ ಕ್ಯೂಟ್ ಮಮ್ಮಿ. ಕಿಶೋರ್ಗೆ ಮಮ್ಮಿ ಅಲ್ಲ, ಅವರು ಅಕ್ಕ ಅಂತೆ ಗೈಸ್. ನೀವು ವಿಡಿಯೋ ಎಡಿಟ್ ಮಾಡ್ತೀರಾ, ಲೈಕ್ ಫೋಟೋಸ್ನ ಕ್ಲಿಕ್ ಮಾಡ್ತೀರಾ. ನೀವು ಹೇಳ್ಬೇಕು ಹೇಗಿದೆ ಅಂತ ಕಿಶನ್ ಅವರೇ. ಚೆನ್ನಾಗಿದೆ ನನಗೇನು. ಯಾ ನೈಸ್.
ಆದ್ರೆ ನೀವು ಇದಕ್ಕಿಂತ ಮುಂಚೆ ಯಾವ ಸಾಂಗ್ ಹಾಕಿದ್ರಿ? ನಾವು ಅಪ್ಪಟ ಕನ್ನಡಿಗರು, ನಮ್ ಕನ್ನಡನ ಉಳಿಸ್ಬೇಕು, ಬೆಳೆಸ್ಬೇಕು. ಗೈಸ್, ಬಿಫೋರ್ ಇವ್ನು ಯಾವ ಸಾಂಗ್ ಹಾಕಿದ, ನಿತಿ ಯಾವ ಸಾಂಗ್ ಹಾಕಿದ್ನೋ ನೀನು ಅದೇ ಕ್ಯಾಟಗರಿ. ಮೀನ್ಸ್ ನಾವು ಗೈಸ್ ನಾವ್ ಇವಾಗ ಅಲ್ಲಿ ಶೂಟ್ಗೆ ಹೋಗಿದಾಗ ಇಂಗ್ಲಿಷ್ ಹಿಂದಿ ಸಾಂಗ್ ಹಾಕೊಂಡಿರ್ತಾರೆ. ಏನೋ ಓಕೆ ಬೇಕು ಅದನ್ನು ಯಾವಾಗೋ ಸಮ್ಟೈಮ್ಸ್ ಹಾಕೋಬೇಕು. ಬಟ್ ಇವ್ರು ಹಂಗಲ್ಲ, ಏನ್ ಯಾವಾಗ್ಲೂ ನಾವ್ ಇಂಗ್ಲಿಷಲ್ಲೇ ಹುಟ್ಟಿದೀವಿ ಅನ್ನೋ ತರ ಓವರ್ ಬಿಲ್ಡಪ್. ನೀನ್ ಹಾಕಿರ್ಲಿಲ್ವಾ? ನಿತಿ ನಮ್ ಕಡೆ ಇದನ್ನ ಯಾರ್ಗ ಹಾಕ್ತಾರೆ ಹೇಳು? ಮಕ್ಳು ನಮ್ಮ ಮನೇಲಿ ಬೋಬೋಗೆ ಮಕ್ಳು ಅಂತ ಕರಿತೀವಿ. ಆ ಬಿಸ್ಕೆಟ್ ಇದು, ಅದಕ್ಕೆ ಜಾಸ್ತಿ ನಿಯತ್ತು ಬಿಡು, ನಿನ್ಗೂ ಜಾಸ್ತಿ ನಿಯತ್ತು ತುಂಬು ತುಳುಕ್ತಾವೆ ಅಲ್ವಾ? ಅಂದ್ರಮ್ಮ ನಮ್ಮ ಮಮ್ಮಿದು ಏನಿಲ್ಲ, ಕಸ ಗುಡ್ಸೋದು, ಒರ್ಸೋದು. ಸೊ ಒಂಥರ ಹೋಮ್ ಮೇಕರ್ ನಮ್ಮ ಮಮ್ಮಿ. ಇಡೀ ಮನೆಯೆಲ್ಲ ನಮ್ಮ ಮಮ್ಮಿ ಸಾಮ್ರಾಜ್ಯ. ಹಾ, ಹಂಗೆ ಅವ್ರ ಸ್ಮೈಲ್ ಇಂದಾನೆ ನಮ್ ಸ್ಮೈಲ್ ಬರೋ. ಹಂಗೆ ಇರ್ಬೇಕು, ಟ್ರೀಟ್ ಮಾಡ್ಬೇಕು ಬಂದವ್ರನ್ನ ಹೆಂಗೆ ಅಂತ ಕಲ್ತ್ಕೊ ಇಂದ್ರಮ್ಮ ನೋಡಿ. ಹೌದು ಗೈಸ್, ಅಲ್ಲೆಲ್ಲ ಟಯರ್ಡ್ ಆಗಿ ಬಂದಿದ್ರು. ಇವಾಗ ನಮ್ಮ ಮಮ್ಮಿ ಸಾಕಾಯ್ತಾರೆ ಅಂತ ಹೇಳಿ ಪಲ್ಯ ಮಾಡ್ತಾ ಇದೀನಿ ನಾನು. ನಮ್ಮ ಮಮ್ಮಿ ರೊಟ್ಟಿ ಕಲ್ಸಿಟ್ಟಿದ್ದಾರೆ ನೋಡಿ. ನಮ್ಮ ಮಾಡ್ಬಾರ್ದು ಹಿಂಗೆ ವ್ಯಾ ಅನ್ಬಾರ್ದು, ಫುಡ್ನ ಯಾವತ್ತೂ ವ್ಯಾ ಅನ್ಬಾರ್ದು. ಅದೇನೇ ಆಗಿರ್ಲಿ, ಕೈ ಆದ್ರೇನು. ಹಾ, ಮತ್ತೆ ಯುಗಾದಿ ಹಬ್ಬದಲ್ಲಿ ಬೇವು ಬೆಲ್ಲ ಕೊಡ್ತಾರೆ, ಅದಕ್ಕೂ ವ್ಯಾ ಅಂತೀಯಾ? ಬೇವು ಬೆಲ್ಲ ತಿಂದು ಒಳ್ಳೇದ್ ಮಾತಾಡಿ ಅಂತ. ಯಾವಾಗ್ಲೂ ಲೈಫಲ್ಲಿ ಬರೀ ಸ್ವೀಟ್ನೇ ನೋಡ್ಬಾರ್ದು, ಕಹಿ ಅಂಡ್ ಸಿಹಿ ಎರಡೂ ಇರಬೇಕು, ಈಕ್ವಾಲಿಟಿ. ಸೊ ಕೆಳಗಡೆ ಬಿದ್ರೆ ಎದೋಳೋದು ಹೆಂಗೆ ಅನ್ನೋದು ಗೊತ್ತಿರಬೇಕು. ಅರ್ಥ ಆಯ್ತಾ? ಅದೇ ಅದಕ್ಕೆ ಎಕ್ಸಾಂಪಲ್ ಅದೆಲ್ಲ. ಯಾ, ಅರ್ಥ ಆಯ್ತಾ? ಫುಲ್ ಟಯರ್ಡು ಆದ್ರೂ ಅಡುಗೆ ಮಾಡಲೇಬೇಕು. ನಮ್ಮ ಅಪ್ಪಾಜಿ ಆಗ್ಲೂ ಕೈ ಪಲ್ಯ ಕೇಳೋರೆ. ಆ್ಯಂಡ್ ಮಾಧವ್ರಿಗೂ ಪಲ್ಯ ಇಷ್ಟ. ಇಲ್ಲಿ ಇಂದ್ರಮೋರಿಗೂ ಇವಾಗ ಇಷ್ಟ. ಏನು ಮಾಡೋದು ಅಡುಗೆ? ಆಗ್ಲಕಾಯಿ ಗೊಜ್ಜು ಮಾಡೋದ, ಪಲ್ಯ ಮಾಡೋದ, ಮಸಾಲೆ ಹಾಕಿ ಮಾಡಿದ್ನಲ್ಲ ಅದು ಮಾಡೋದ, ನಾರ್ಮಲ್ ಮಾಡೋದ? ಅಷ್ಟೇ ನಮ್ಮ ಮಮ್ಮಿ ಝೂಮ್ ಇಂದ ನೋಡ್ತಾ ಇದೆ. ಹೆಂಗೆ ಇಬ್ರು ಒಂದೇ ಕಲರ್ ಬಟ್ಟೆ ಹಾಕೋಬಿಟ್ಟಿದ್ದೀರಿ ಅಂತ ಅದೇ. ಅದು ಕೋಇನ್ಸಿಡೆಂಟ್ ಗೈಸ್, ಗೊತ್ತಲ್ಲ ನಿಮಗೆ. ಸಾಂಗ್ ಹೆಂಗ ಹಾಕೋಣ? ಸೋ ನೈಸ್. ಓಕೆ, ನಾವ್ ಇವಾಗ ಅಡ್ಗೆ ಮಾಡಕ್ ರೆಡಿ ಮಾಡ್ತಾ ಇದೀವಿ. ಕೇಕ್ ಸೋಮ್ಯಕ್ಕನ್ ಬರ್ತಡೆ ಮಮ್ಮಿ ಇವತ್ತು. ಹುಟ್ಟು ಹಬ್ಬದ ಶುಭಾಶಯಗಳು. ಹಾ ಅಕ್ಕ, ಪಾರ್ಟಿ ಕೊಡ್ಸಕ್ ಕರ್ಕೊಂಡ್ ಹೋಗ್ಬೇಕಂತೆ. ಪಪ್ಪುನ ಆಟ ಆಡ್ಸ್ತಾ ಕೂತವ್ರು ಸೌಮ್ಯಕ್ಕ. ನಾವ್ ವೆಜ್ ಅವ್ರು ಇದಾರೆ ಇಲ್ಲೊಬ್ರು. ಪಲ್ಯ ಎಲ್ಲ ಮಾಡಿ ಇಟ್ಟು ಬಂದೆ. ಇವಾಗ ರೆಸ್ಟ್ ಮಾಡಬೇಕು ಗೈಸ್. ಅಂದರೆ ಕಂಟಿನ್ಯೂಸ್ ಆಗಿ ಒಂದು 5-6 ಅವರ್ ನಿಂತಿರ್ತೀನಿ. ಎಕ್ಸ್ಪ್ಲೈನ್ ಮಾಡ್ಕೊಂಡು ಮಾಡೋದ್ರಿಂದ ಒಂದು 5 ಅವರ್ಸ್ ಆದರೂ ಹಾಗೆ ಆಗುತ್ತೆ. 5 ಅಂತ ಏನಿಲ್ಲ, ಒಂದು 5 ಒಳಗಡೆ 3-4 ಆ ಥರನೂ ಆಗ್ಬೋದು. ಯಾಕಂದರೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿ ಅವ್ರಿಗೆ ಅರ್ಥ ಆಗೋ ತನಕನೂ ನಾನು ಬಿಡೋದಿಲ್ಲ. ಸೊ ಬೇರೆ ಕಡೆ ಹೆಂಗೆ ಅನ್ನೋದು ಗೊತ್ತಿಲ್ಲ, ಬೇರೆಯವ್ರ ಬಗ್ಗೆ ಜಡ್ಜ್ ಮಾಡೋಕ್ಕೆ ನಮ್ಗೆ ಯಾವುದೇ ಅಧಿಕಾರ ಇಲ್ಲ. ಬಟ್ ನಾನು ನಂದು ಹೇಳೋದು ಏನಂದರೆ, ಅವ್ರಿಗೆ ಒಂದು ಪಾಯಿಂಟ್ ಆದ್ರೂ ಅದ್ರ ಬಗ್ಗೆ ನಾಲೆಡ್ಜ್ ಗೊತ್ತಾಗೋ ತನಕನೂ ನಾನು ಯಾವುದೇ ಕಾರಣಕ್ಕೂ ಬಿಡಲ್ಲ. ಅಷ್ಟು ಅವ್ರಿಗೆ ಇದು ಮಾಡ್ತೀನಿ. ಸೊ ಹಂಗಾಗಿ ಸ್ವಲ್ಪ ಹೇಳಿ ಅರ್ಥ ಮಾಡಿಸಿ ನಾನು ಒಂದು ಪ್ರಾಡಕ್ಟ್ ತಗೋತಿದ್ರು ಇದನ್ನ ಏನಕ್ಕೆ ಯೂಸ್ ಮಾಡ್ತೀವಿ, ಏನು ಮಾಡ್ತೀವಿ, ಇದರಿಂದ ಏನು ಮಾಡ್ತೀವಿ ಅಂತ ಕೇಳಿ ಮಾಡೋದ್ರಿಂದ ಸ್ವಲ್ಪ ಲೇಟ್ ಆಗಿಬಿಡುತ್ತೆ. ಸಮ್ಟೈಮ್ಸ್ ಕಷ್ಟನೂ ಆಗ್ಬಿಡುತ್ತೆ. ಇದೆಲ್ಲ ನಮ್ಮ ಅದು ಬೈತಿರ್ತಾರೆ, ಇದೆಲ್ಲ ನಮ್ಗೆ ಏನು ಕಪ್ಪ ಬೇಕು, ಆರಾಮಾಗೆ ತಿನ್ಕೊಂಡಿರು, ನಿಂಗೆ ಏನು ಬೇಕೋ ಅದೆಲ್ಲ ಕೊಡಿಸ್ತೀನಿ ಮಾಡ್ತೀನಿ ಅಂತ. ಆದರೆ ಕೆಲವೊಂದು ಹೆಂಗೆ ಅಂದರೆ, ಸುಮ್ಮನೆ ಕೂತಿದ್ದಷ್ಟು ಏನಾದರೂ ಒಂದೊಂದು ಬೇಜಾರು, ತಲೆನೋವುಗಳು. ಸೊ ನಾವೆಷ್ಟು ಹಾರ್ಡ್ ವರ್ಕ್ ಮಾಡ್ತೀವಿ, ಡೆಡಿಕೇಶನ್ ಮಾಡ್ತೀವಿ, ಅಷ್ಟು ನಾವು ಬೇರೆ ಮಟ್ಟದಲ್ಲಿ ಬೆಳಿಬೋದು ಅನ್ನೋದಕ್ಕಿಂತ ಸೊ ನಮ್ಮನ್ನ ನಾವು ಖುಷಿಯಾಗಿ ಇಟ್ಕೋಬೋದು. ಸುಮ್ಮನೆ ಅವ್ರ ಜೊತೆ ಹೋಗೋದು, ಫ್ರೆಂಡ್ಶಿಪ್ಪು ಜಾಸ್ತಿ ಇಷ್ಟ ಆಗಲ್ಲ ನನಗೆ. ಎಷ್ಟು ಬೇಕು ಲಿಮಿಟು, ಯಾವುದನ್ನು ತೀರಾ ಮೈಂಡಿಗೆ ಹಾಕೊಳ್ಳಲ್ಲ. ಎಷ್ಟು ಅವಶ್ಯಕತೆ ಇರುತ್ತೋ ಅದಕ್ಕೆ ಅಷ್ಟೇ, ಎನಫ್. ಲಿಮಿಟ್ ಕ್ರಾಸ್ ಮಾಡಿ ಮಾಡೋದಿಲ್ಲ. ಓಕೆ ಗೈಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಪೂಜಾ ಮಾಧು ವ್ಲಾಗ್. ಥ್ಯಾಂಕ್ ಯು, ಲವ್ ಯು ಲಾಟ್.